ಬೇತಮಂಗಲದ ನ್ಯೂಟನ್ ಗೇಟ್ ಬಳಿಯ ಬೃಹತ್ ಅರಳಿ ಮರ ತೆರವು ಮಾಡಲು 61,000 ರುಗಳಿಗೆ ಹರಾಜು. ಬೇತಮಂಗಲದ ನ್ಯೂಟನ್ ಗೇಟ್ ಬಳಿ ಇರುವ ಬೃಹತ್ ಅರಳಿ ಮರದ ತೆರವು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಸುರೇಶ್ ಎಂಬುವವರು 61,000 ರುಗಳಿಗೆ ಟೆಂಡರ್ ಅನ್ನ ಪಡೆದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕುತೂಹಲ ಮೂಡಿಸಿದ್ದ ಈ ಅರಳಿ ಮರದ ಹರಾಜು ಪ್ರಕ್ರಿಯೆಯು ಇಂದು ಬೇತಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್ ಅವರ ಸಮ್ಮುಖದಲ್ಲಿ ನಡೆಯಿತು. ಹಲವು ಆಸಕ್ತರು ಹರಾಜಿನಲ್ಲಿ ಭಾಗವಹಿಸಿದ್ದು ಅಂತಿಮವಾಗಿ 61,000 ರುಗಳಿಗೆ ಸುರೇಶ್ ಅವರು ಅತಿ ಹೆಚ್ಚು ಬಿಡ್ ಮಾಡಿ ಹರಾಜನ್ನ ಪಡೆದಿದ್ದಾರೆ. ಅರಣ್ಯ ಇಲಾಖೆ ವತಿಯಿಂದ ಈಗಾಗಲೇ ಅನುಮತಿ ಪಡೆದಿದ್ದು ಶೀಘ್ರದಲ್ಲೇ ಮರವನ್ನ ತೆರವುಗೊಳಿಸುವ ಪ್ರಕ್ರಿಯೆ ಆರಂಭವಾಗಲಿದೆ. ಮರ ಕಡಿಯುವ ಸಂದರ್ಭದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಹಾಗೂ ವಿದ್ಯುತ್ ತಂತ್ರಗಳಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಇನ್ನು ಕೆಜಿಎಫ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ನ್ಯೂಟನ್ ಅಡ್ಡ ರಸ್ತೆ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದ ಅರಳಿ ಮರವನ್ನ ತೆರವು ಮಾಡಲು ಕೊನೆಗೂ ಕಾಲ ಕೂಡಿ ಬಂದಿದ್ದು ತೆರವು ಕಾರ್ಯ ಮುಗಿದ ನಂತರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡೈರಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಬೇತಮಂಗಲಕ್ಕೆ ಸ್ವಾಗತ ಕೋರುವ ಭವ್ಯ ಮಹಾದ್ವಾರ, ಆಂಜನೇಯ ಸ್ವಾಮಿ ದೇಗುಲ ಹಾಗೂ ಐಮಾಸ್ ದೀಪ ಸೇರಿದಂತೆ ನ್ಯೂಟನ್ ವೃತ್ತವನ್ನ ನಿರ್ಮಿಸಲು ಯೋಜನೆ ರೂಪಿಸಿದ್ದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ. ಈ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್, ಕಾರ್ಯದರ್ಶಿ ರಾಜಣ್ಣ, ಸದಸ್ಯರಾದ ರಾಧಮ್ಮ, ಉದಯ್ ಕುಮಾರ್, ಸುರೇಂದ್ರಗೌಡ, ಶ್ರೀನಿವಾಸ್, ಓಂ ಸುರೇಶ್, ನಂದೀಶ್, ಸಿಬ್ಬಂದಿ ರಾಮು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಪ್ರಕ್ರಿಯೆಗೆ ಬಂದಿರೋದಕ್ಕೆ ಈ ದಿನ ಬೇತಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 1ನೇ ಬ್ಲಾಕ್ ನ್ಯೂಟನ್ ರಸ್ತೆಗೆ ಹೋಗುವ ರಸ್ತೆ ತಿರುವಿನ ಮಧ್ಯಭಾಗದಲ್ಲಿರುವ ಒಂದು ಅರಳಿ ಮರವನ್ನು ತೆರವುಗೊಳಿಸಲು ಪಂಚಾಯತಿ ವತಿಯಿಂದ ನಿಯಮಾನುಸಾರ ಅರಣ್ಯ ಇಲಾಖೆಗೆ ನಾವು ಪತ್ರ ವ್ಯವಹಾರ ಮಾಡಿದ್ದು, ಅದರಂತೆ ಅನುಮತಿಯನ್ನು ಪಡೆದಿದ್ದು ಈ ದಿನ ಬಹಿರಂಗ ಹರಾಜು ಮಾಡುವಂತೆ ನಮಗೆ ಸೂಚನೆ ಬಂದು ಅದರಂತೆ ನಾವು 10 ದಿನಗಳ ಹಿಂದೆ ಒಂದು ಬಹಿರಂಗರಿಗೆ ಪಾಂಪ್ಲೆಟನ್ನು ಹೊಡಿಸಿ ಸಾರ್ವಜನಿಕರಿಗೆ ಎಲ್ಲರೂ ತಿಳಿಸಿಕೊಡ್ತಿದ್ದು ತಾವೆಲ್ಲರೂ ಬಂದಿದ್ದೀರಾ. ಸೊ ಈ ದಿನ ಈ ಪ್ರಕ್ರಿಯೆ ನಾವು ನಿಯಮಾನುಸಾರ ಶುರು ಮಾಡ್ತಾ ಇದ್ದೀವಿ. ಒಂದು ಹರಾಜಿನ ಒಂದು ಷರತ್ತುಗಳೇನಪ್ಪ ಅಂದರೆ ಹರಾಜಲ್ಲೂ ಭಾಗವಹಿಸಲು ಕಂಪಲ್ಸರಿ 5,000 ಠೇವಣಿ ಕಟ್ಟಿದ್ರೆ ಕೆಲವರು, ಮತ್ತು ಯಾರು ಠೇವಣಿ ಕಟ್ಟಿದ್ರೆ ಅವರು ಮಾತ್ರ ಪಾರ್ಟಿಸಿಪೇಷನ್ ಮಾಡಬೇಕು. ಮತ್ತು ಇದರಲ್ಲಿ ಹರಾಜಿನಲ್ಲಿ ಕೊಡೋದು 12% ಅರಣ್ಯ ಅಭಿವೃದ್ಧಿ ಕಟ್ಟಬೇಕು. ಅಂದರೆ ₹100 ₹12 ಎಕ್ಸ್ಟ್ರಾ ಅದು ಕಟ್ಟಬೇಕಾಗುತ್ತೆ. ಮತ್ತು ಹರಾಜು ಮಾಡಿದ ದಿನವೇ ಈ ದಿನವೇ ಚೆಕ್ಕು ಅಥವಾ ಕ್ಯಾಶು ನಾವು ಕಟ್ಟಬೇಕಾಗುತ್ತೆ. ಮತ್ತು 3 ದಿನ ಒಳಗಡೆ ಮರ ತೆರವು ಮಾಡಬೇಕು. 1-2 ದಿನ ಹೆಚ್ಚು ಕಮ್ಮಿ ಇದು ಮಾಡಬೇಕಾಗುತ್ತೆ. ಮತ್ತು ಯಾವುದೇ ರೀತಿ ಮತ್ತು ಯಾವುದಾದ್ರೂ ಪಬ್ಲಿಕ್ ಪ್ರಾಪರ್ಟಿಗೆ ತೊಂದರೆ ಮಾಡಬಾರ್ದು. ಒಂದು ವೇಳೆ ತೊಂದರೆ ಆದರೆ ನೀವು ಯಾರು ಬಿಟ್ಟು ಕೂಗಿರ್ತಾರೋ ಅವರೇ ಸರಿಪಡಿಸ್ಕೊಡ್ಬೇಕಾಗುತ್ತೆ. ಸೊ ಇಷ್ಟು ಷರತ್ತುಗಳು ಅನ್ವಯಿಸಿ ನಾವೀಗ ಹರಾಜಲ್ಲಿ ಭಾಗವಹಿಸ್ತೀವಿ. ಎಲೆಕ್ಟ್ರಿಷಿಯನ್ ಸರ್ ಅದು ನಾವು ಲೆಟರ್ ಕೊಡ್ತೀವಿ, ನಮ್ಮಿಂದ ಏನು ಬೇಕೋ ಅದನ್ನ ಮಾಡಿಸ್ಕೊಡ್ತೀವಿ. ಯಾರು ಬಿಟ್ಟು ಸುರೇಂದ್ರಣ್ಣ 35 ಸ್ವಲ್ಪ ಯೋಗಿತೆ ಏನು ಮಂಜಪ್ಪ ಸ್ವಲ್ಪ ಯೋಗಿತೆ ಬಜ್ಜಪ್ಪ 41,000 ಸ್ವಲ್ಪ ಯೋಗಿತೆ ಬಜ್ಜಪ್ಪ 42,000 ಸುರೇಶ್ 42,000 ಸುರೇಶ್ 43 ಬಜ್ಜಪ್ಪ 44 ಸುರೇಶ್ 45 ಹಿತೇಶ್ 46 ಸುರೇಶ್ 50,000 ಶ್ರೀರಾಮಪ್ಪ 50,000 51 ಸುರೇಶ್ 51,000 ಸುರೇಶ್ ಕರೀರಿ 1 ಲಕ್ಷವರೆಗೂ ಹೋಗ್ತದ. ಮರ ಚೆನ್ನಾಗಿದೆ. 52,000 ಹಿತೀಶ್ 53 ಸುರೇಶ್ 53,000 ಸುರೇಶ್ 55,000 ಸುರೇಶ್ 55,000 ಶ್ರೀರಾಮಪ್ಪ 56 ಸುರೇಶ್ 56 ಸುರೇಶ್ 60,000 ಹಿತೇಶ್ 60,000 ಹಿತೇಶ್ 60,000 ಹಿತೇಶ್ 61,000 ಸುರೇಶ್ 61,000 ಸುರೇಶ್ 61,000 12% ఉంది. అది వరకు కలయాల ಸುರೇಶ್ 61,000 ಈ ಕಡೆ ನೋಡ್ರಪ್ಪ 61,000 ಎರಡನೇ ಸಲ ಸುರೇಶ್ 61,000 ಸುರೇಶ್ ಎರಡನೇ ಸಲ
ಹೋಗ್ತದಪ್ಪ ಸುರೇಶ್ ಸುರೇಶ್ ಮುಗ್ಸಪ್ಪ. 60,000 ಎರಡನೇ ಸಾರಿ ಕೂಗೋರಿದ್ರೆ ಕೂಗಿ ಬಿಡಿ 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 60,000 ಸುರೇಶ್ ಸುರೇಶ್ ಬಿಡ್ರಪ್ಪ.